ನಮಸ್ತೆ, ಹಾಯ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ, ಏನ್ ವಿಷಯ ಅಂದ್ರೆ, ನಾವು ತುಂಬಾ ಪ್ರೀತಿಸಿರೋ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ಅಥವಾ ನಾನು ಇವಾಗ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆ ವ್ಯಕ್ತಿ ಇವಾಗ ನನ್ನ ಕಡೆಗಣಿಸ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದೆ. ನೋಡಿ, ನಮ್ಮನ್ನ ಪ್ರೀತಿಸೋರು ಬಿಟ್ಟು ಇನ್ಯಾರು ಕೂಡ ನಮ್ಮನ್ನು ನಾವು ಪ್ರೀತಿಸೋಷ್ಟು ಯಾರು ಕೂಡ ನಮ್ಮನ್ನು ಪ್ರೀತಿಸೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಯಾವತ್ತೂ ಕೂಡ ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಬೇಕು ಅಲ್ವಾ? ಸೊ ಅದನ್ನ ನಾವು ಯಾವಾಗ ಕಲಿತೇವೋ ಆವಾಗ ಎಲ್ಲವೂ ಕೂಡ ತಾನಾಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಯಾವತ್ತೂ ಕೂಡ ಪ್ರೀತಿಗೋಸ್ಕರ ಭಿಕ್ಷೆಯನ್ನ ಯಾವತ್ತೂ ಕೂಡ ಬೇಡಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಬಲವಂತವಾಗಿ ಒಬ್ಬರನ್ನ ಪ್ರೀತಿ ಕೊಡಿ, ಅದ್ ಮಾಡಿ ಇದ್ ಮಾಡಿ ಅಂತ ನೀವು ಹೇಳಕ್ಕೆ ಶುರು ಮಾಡ್ತೀರೋ, ಅಲ್ಲಿವರೆಗೂ ಕೂಡ ನೀವು ಹಾಗೆ ಇರ್ತೀರ, ಬೇರೆಯವ್ರ ಪ್ರೀತಿಯನ್ನ ಭಿಕ್ಷೆಯನ್ನ ಕೇಳ್ತಾನೆ ಇರ್ತೀರ. ಸೊ ಯಾವತ್ತೂ ಕೂಡ ಪ್ರೀತಿಯನ್ನ ಭಿಕ್ಷೆ ಬೇಡಬಾರ್ದು ಅಲ್ವಾ? ಸೊ ಪ್ರೀತಿ ಅಂದು ತಾನಾಗಿ ಬರುವಂಥದ್ದು, ಅದನ್ನು ನಾವು ಯಾವತ್ತೂ ಕೂಡ ಕೇಳಿ ಪಡೆಯೋಕೆ. ಹಾಗೆ ಯಾವತ್ತೂ ಕೂಡ ಬಲವಂತವಾಗಿ ಬಂದ ಪ್ರೀತಿ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಲ್ವಾ? ಸೊ ನೋಡಿ, ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಯಾವುದನ್ನು ಅತಿ ಅನಿಸ್ಬಾರ್ದು ಅಲ್ವಾ? ಸೊ ನೋಡಿ, ಒಂದು ಆಹಾರ ನಾವು ತೆಗಿತಾ ಇದ್ರೆ ಯಾವಾಗ್ಲೂ ಒಂದೇ ತರದ ಆಹಾರ ನಾವು ತೆಗಿತಾ ಇರ್ತೇವೆ, ಯಾವಾಗಲೂ ಒಂದನ್ನೇ ತಿಂತಾ ಇರ್ತೇವ? ಇಲ್ಲ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಕೂಡ ಒಂದೇ ತರ ಯಾವತ್ತೂ ಇರೋಕೆ ಆಗಲ್ಲ. ಮನುಷ್ಯ ಯಾವಾಗಲೂ ಚೇಂಜ್ ಆಗ್ತಾನೆ ಹೋಗ್ತಾನೆ ಅಲ್ವಾ? ನೋಡಿ, ಏನಂದ್ರೆ ನೀವು ಆದಷ್ಟು ಆ ವಿಷಯದಿಂದ ದೂರ ಇರೋದನ್ನ ಕಲಿಯಿರಿ. ಮೊಬೈಲನ್ನ ಆದಷ್ಟು ದೂರ ಇಟ್ಟಿರಿ. ಪದೇ ಪದೇ ಕಾಲ್ ಚೆಕ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಚೆಕ್ ಮಾಡ್ತಾ ಇರೋದು. ಸೊ ಇದರಿಂದ ನಿಮ್ಮ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಅದರಿಂದ ದೂರ ಇದ್ದಷ್ಟು ನೀವು ನೆಮ್ಮದಿಯಾಗಿರ್ತೀರ, ನೀವು ಖುಷಿಯಾಗಿರ್ತೀರ. ಸೊ ಅದರಿಂದ ಆದಷ್ಟು ದೂರ ಇರೋದನ್ನ ಪ್ರಯತ್ನ ಪಡಿ. ಮೊದಲು ಖಂಡಿತ ಕಷ್ಟ ಆಗ್ಬೋದು. ಸೊ ಭಯ ಪಡಬೇಡಿ, ಆದಷ್ಟು ಅದರಿಂದ ದೂರ ಮಾಡಿ. ನೀವು ಹೇಗಾದ್ರೂ ಮಾಡ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಏನಂದ್ರೆ, ಬರೀ ಸ್ಯಾಡ್ ಆಗಿ ಇರೋದು, ಸ್ಯಾಡ್ ಸಾಂಗ್ ಕೇಳ್ತಾ ಇರೋದು, ಸ್ಯಾಡ್ ಸ್ಟೇಟಸ್ ಹಾಕೋದು, ಹಾಗೆ ಮಾಡೋದು, ತುಂಬಾ ಎಮೋಷನಲ್ ಆಗಿರೋದು, ಅದು ನಿಮ್ಮ ವಿಚಾರವನ್ನು ಪದೇ ಪದೇ ಬೇರೆಯವರಿಗೆ ಹೇಳ್ತಾನೆ ಇರೋದು, ಅದು ಅವರಿಗೆ ಕೇಳಿಕೆನೆ ಆಗದೆ ನಿಮ್ಮ ಹತ್ರ ಏನೇನೋ ಹೇಳೋದು. ಸೊ ಇದನ್ನೆಲ್ಲ ಮಾಡೋದನ್ನ ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲೀರಿ. ನಿಮ್ಗೆ ಏನ್ ಡಿಸ್ಟರ್ಬ್ ಕೊಡ್ತೋ ಅದರಿಂದ ಆದಷ್ಟು ದೂರ ಇರಿ. ಮೊಬೈಲ್ ಅನ್ನ ಪದೇ ಪದೇ ಚೆಕ್ ಮಾಡ್ತೀರಾ ಅಂದ್ರೆ ಅದನ್ನು ಆದಷ್ಟು ದೂರ ಇಡಿ. ನಿಮ್ಗೆ ಮೊದ್ಲು ಖಂಡಿತ ಕಷ್ಟ ಅನ್ಸ್ಬೋದು, ಆದ್ರೆ ಅದರಿಂದ ನೀವು ಯಾವಾಗ ಹೊರಗ್ ಬರ್ತೀರೋ ಆವಾಗ ನಿಮ್ಗೆ ಅನ್ಸುತ್ತೆ ನಾನು ಅದರಿಂದ ಹೊರಗ್ ಬಂದೆ ಅಂತ. ಸೊ ಯಾವಾಗ ನೀವು ಅದನ್ನ ಪ್ರಯತ್ನ ಪಡ್ತೀರೋ ಆವಾಗ ನಿಮ್ಗೆ ಅದರಿಂದ ಹೊರಗೆ ಬಂದ್ಮೇಲೆ ನಿಮ್ಗೆ ಅನ್ಸುತ್ತೆ, ನೀವೇ ನೋಡ್ಬೋದು. ಸೊ ಖಂಡಿತ ಕೂಡ ನೀವು ಡಿಪ್ರೆಷನ್ ಅಲ್ಲಿದ್ರೆ ಸೊ ಪದೇ ಪದೇ ಅದನ್ನೇ ಮಾಡ್ತಾ ಇರಬೇಡಿ. ನೀವು ಖಂಡಿತವಾಗ್ಲೂ ನೆಮ್ಮದಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ. ಸೊ ನೋಡಿ, ನಿಮ್ಮನ್ನ ಹಾಗೆ ಪದೇ ಪದೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಅಂತವರಿಂದ ದೂರ ಇದ್ರೆ ನಿಮ್ಗೆ ಒಳ್ಳೇದಲ್ವಾ? ನೋಡಿ, ಆದಷ್ಟು ನಿಮ್ಮನ್ನ ನೀವು ಪ್ರೀತಿಸಿ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.